ಈ ರೈಡಲ್ಲಿ ನನಗೆ ಲಾಸ್ ಆಗಿರೋದು ಆಲ್ಮೋಸ್ಟ್ ಎಷ್ಟು ಅಂತ ಕೇಳ್ತೀರಾ, 38 ರೂಪಾಯಿ ಅಷ್ಟು. ಯಾವುದರಿಂದ ಅಂತಂದರೆ ನಮ್ಮ ಯಾತ್ರೆ ಅಪ್ಲಿಕೇಶನ್ ಇದು. ಆ್ಯಕ್ಚುಲಿ ರೈಡ್ ಡೀಟೇಲ್ಸ್ ಕೂಡ ನೋಡ್ಬೋದು. ಇದು ನಮ್ಮ ಯಾತ್ರೆ ಒಂದು ಆಫೀಸಲ್ಲಿ ನೋಡೋದಾದರೆ ನೋಡಪ್ಪ, ಬುಕ್ಕಿಂಗ್ ನಂಬರು ಎಲ್ಲನೂ ಇದೆ. ಡಿಸ್ಟೆನ್ಸು ಇದು ಆಲ್ಮೋಸ್ಟ್ ಬಂದು 10.3 ಕಿಲೋಮೀಟ್ರ್ ಇದ್ದಿದ್ದು ಡ್ರಾಪ್. ಇದು ಕಸ್ಟಮರ್ಗೆ ಹೇಳಿದ್ರೆ ಕಸ್ಟಮರ್ ಹೇಳ್ತಾರೆ ನಮ್ಗೆ ಎಷ್ಟು ತೋರಿಸಿದೆ ಅಷ್ಟೇ ಕೊಡೋದು ಪೇಮೆಂಟ್ ಅಂತ ಹೇಳ್ಬಿಟ್ಟು ಹೋದ್ರು. ನಾನು ಏನಂತಂದರೆ ನನಗೆ ಕಂಪ್ನಿ ಕಡೆಯಿಂದನೇ ಅಲ್ವಾ, ಇವ್ರು ಹೇಳೋದೇನಂತಂದರೆ ನಾವು ಕೊಟ್ಟಿದ್ದು ರೂಟ್ ಬೇರೆ, ನೀವು ಕೊಟ್ಟಿದ್ದು ರೂಟ್ ಹೋಗಿದ್ದು ಬೇರೆ ಅಂತ ಅಂದ್ಬಿಟ್ಟು ಕೋರಮಂಗಲ ನೆಕ್ಸಸ್ ಮಾಲಿಂದ ನಾನು ಪಿಕಪ್ ಮಾಡಿದ್ದು 8.3 ಕಿಲೋಮೀಟ್ರ್, ಒಟ್ಟು 10 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿರೋದು. ಅದರಲ್ಲಿ ನೋಡ್ಬೋದು ಇಲ್ಲಿ HSR ಲೇಔಟ್ಗೆ ಜಸ್ಟ್ HSR ಲೇಔಟ್ ಅಂತ ಕೊಡ್ತಾನೆ. ಅದು ಎಲ್ಲಿ ಏನು ಅಂತ ನಮಗೆ ಇಷ್ಟೆಲ್ಲ ಅಡ್ರೆಸ್ಸು ಓದೋಕ್ಕಾಗಲ್ಲ, ಜಸ್ಟ್ HSR ಲೇಔಟ್ ಅಂತಲೇ ಕೊಡೋದಾಯ್ತಾ. ನಾವೇನು ಅನ್ಕೊತೀವಿ ಫಸ್ಟ್ ಸೆಕ್ಟರೋ ಏನೋ ಅಂದ್ಕೊಂಡೆ ಬರೋದು. ಫಸ್ಟ್ ಸೆಕ್ಟರ್ ಅಂತ ಇದು ಆ್ಯಕ್ಚುಲಿ ಎಲ್ಲಿದ್ದೀವಿ ಅಂತ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಈ ಜಾಗಕ್ಕೆ ನಾನು ಬಂದಿರೋದು ಟೋಟಲು ಇದು ಹರ್ಲೂರು ರೋಡ್ ಹತ್ರ ಇದೆ ಆಯಿತಾ. ಹರ್ಲೂರು ರೋಡಲ್ಲಿ ಇರುವಂಥ ಜಾಗಕ್ಕೆ ಬಂದಿತ್ತು. ಸೊ ಇದರಲ್ಲಿ ಪ್ರಾಬ್ಲಮ್ ಏನಂತ ಅಂದರೆ, ಈಗ ನಾನು ಡೈರೆಕ್ಟಾಗಿ ಫೋನ್ ಮಾಡಿದ್ದೆ ಕಸ್ಟಮರ್ ಕೇರ್ಗೆ, ಅವರಿಂದ ಏನಾದರೂ ಹೆಲ್ಪ್ ಆಗುತ್ತೆ ಅಂತ. ಏನು ಹೆಲ್ಪ್ ಮಾಡಲ್ಲ, ಕೊಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ರು. ಕಾನ್ವರ್ಸೇಷನ್ ಕೇಳಿಸ್ಕೊಳ್ಳಿ. ಇದಿಷ್ಟೇ ಆಯಿತಾ. ನಮ್ಮ ಯಾತ್ರೆ ಒಂದು ಇದೊಂದು ತಲೆನೋವು. ಅದೇ ರ್ಯಾಪಿಡೋದಲ್ಲಾಗಿರಲಿ ಇಲ್ಲ ಊಬರಲ್ಲಾಗಿರಲಿ, ಅವ್ನು ಫಸ್ಟೇ ಕಮ್ಮಿ ತೋರಿಸ್ತಾನೆ, ಇಲ್ಲ ಇವನು ಕಮ್ಮಿ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ಸರಿ ಇಷ್ಟು ಕಿಲೋಮೀಟ್ರ್ ಓಡಿದೆ ಸರಿ ಅಂದ್ಬಿಟ್ಟು ಆ್ಯಡ್ ಅವ್ರ ಕಡೆಯಿಂದ ಮಾಡಿಕೊಡ್ತಾರೆ. ಈ ನಮ್ಮ ಯಾತ್ರೆ ಒಂದು ಈ ಗೋಳು. ಯಾವ ರೂಟ್ ಮೇಡಮ್ ನೀವು ಕೊಟ್ಟಿರೋದು? ಅಲ್ಲ, ಅದರಲ್ಲಿ ನೀವು 8.3 ಅಂತ ತೋರಿಸುತ್ತೆ. ಅದು ಯಾವ ರೂಟ್ ಅಂತ? ಅದೇ ರೂಟಲ್ಲೇ ಬಂದಿರೋದು ಮೇಡಮ್. ನಿಮ್ದು ಒಂದು ರೂಟ್ ತಗೊಂಡಾಗ ಇನ್ನೊಂದು ರೂಟ್ ತೋರಿಸುತ್ತೆ. ನಾನು ಏನ್ ಮಾಡೋಣ ಹೇಳಿ? ಹಾ, ಅದೇ ಸರ್ಜಾಪುರ ರೋಡು. ಅದೇ ಸರ್ಜಾಪುರ ರೋಡು. ಹಾ, 2 ಕಿಲೋಮೀಟರ್ ಮೇಡಮ್. ಅದೇ ನಾನು ಹೇಳ್ತಿರೋದು. 10.3 ಕಿಲೋಮೀಟ್ರು ರೂಟ್ ತೋರಿಸಿರೋದು ಮ್ಯಾಪ್ ಅಲ್ಲಿ. ಇದ್ರಲ್ಲಿ ಬಂದಿರೋದು 8.3 ಕಿಲೋಮೀಟರ್ಸ್. ಮೇಡಮ್ ನನಗೆ ಎಲ್ಲಿ ಅಂತ ಗೊತ್ತಿರುತ್ತೆ ಮೇಡಮ್, ಅಲ್ಲಿ HSR ಅಂತ ತೋರಿಸುತ್ತೆ. ನನಗೆ ಎಲ್ಲಿ ಅಂತ ನನಗೇನು ಗೊತ್ತಿರುತ್ತೆ? ನಾನು ಅನ್ಕೊಂತೀನಿ 8.3 ಕಿಲೋಮೀಟರ್ಸ್ ಅಂತ. ಅದು ಗೂಗಲ್ ಮ್ಯಾಪ್ ಆನ್ ಮಾಡಿದ್ಮೇಲೆ ಅದು ಡಿಫ್ರೆಂಟ್ ರೂಟ್ ಬಂತು ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಅದು ನಿಮ್ಗೆ ಕಾಲ್ ಮಾಡಿದೀನಲ್ಲ, ನನಗ್ ಗೊತ್ತಿಲ್ವಲ್ಲ ಮೇಡಮ್. ಹೆಂಗೆ ಗೊತ್ತು ನನಗೆ? ಹೌದು, ಡ್ರಾಪ್ ಆದ್ಮೇಲೆ ತಾನೇ ಫೋನ್ ಮಾಡಕ್ಕಾಗೋದು. ನಾನು ಏನಂತ ನಿಮ್ಗೆ ಫೋನ್ ಮಾಡ್ಲಿ? ಸರ್ ಮೇಡಮ್, ನನಗೆ ಅದೆಲ್ಲ ಗೊತ್ತಿಲ್ಲ ಮೇಡಮ್. ನೀವು ಏನ್ ಕಿಲೋಮೀಟರ್ ಹೋಯ್ತೀವಿ ಅದನ್ನ ಆಡ್ ಮಾಡ್ಕೊಳ್ಳಿ, ಇದ್ ಮಾಡಿ. ಇಲ್ಲ ಕಸ್ಟಮರ್ ಕಾಲ್ ಮಾಡಿ. ನಾ ಏನ್ ನಿಮ್ ಕೈಯಿಂದ ನಾವು ಕೊಡಿ ಅಂತ ಏನ್ ಕೇಳ್ತಾ ಇಲ್ಲ. ಹಾ, ಹೌದು. ನಿಮ್ದು ಒಂದೊಂದ್ಸತಿ ಒಂದೊಂದ್ ತರ ಇರುತ್ತೆ ಮೇಡಮ್. ಕೆಲವೊಂದು ಕೇಳಿ, ಇಲ್ಲಿ ನೀವು ಒಬ್ಬರದೇ ಮಾಡೋದಿಲ್ಲ. ನಿಮ್ದ್ರಲ್ಲಿ 2-3 ರೈಡ್ ತಗೊಂಡ್ರೆ ರ್ಯಾಪಿಡೋದಲ್ಲಿ 2-3 ರೈಡ್ ತಗೊಂತೀವಿ. ರ್ಯಾಪಿಡೋದಲ್ಲಿ 2-3 ರೈಡ್ ಮಾಡಿದ್ರೆ ಊಬರ್ ಅಲ್ಲಿ 2-3 ರೈಡ್ ಮಾಡ್ತೀವಿ. ನಿಮ್ ಒಬ್ಬರನ್ನೇ ನಂಬ್ಕೊಂಡಂತೂ ಮಾಡ್ತಿಲ್ವಲ್ಲ. ನಾನ್ ನಿಮ್ ಕಡೆಯಿಂದ ಏನ್ ಪ್ರಾಬ್ಲಮ್ ಆಗಿದೆ ನಾನು ಸಾರ್ಟ್ ಔಟ್ ಮಾಡಿ. ಹಾ, ಮಾಡಿ. ಸರಿ ಮೇಡಮ್, ಆಯ್ತು. ರೂಟ್ ಚೇಂಜ್ ಆಗಿದೆ, ಎಕ್ಸ್ಟ್ರಾ ಕಿಲೋಮೀಟರ್ ಬಂದಿದೆ. ಇವಾಗ ಏನ್ ಮಾಡಕ್ಕಾಗುತ್ತೆ? ಕಸ್ಟಮರ್ ಕೇಳ್ಬಿಟ್ಟು ಹೇಳಿ ಹಾಕೊಡಿ ಅಮೌಂಟ್, ಅಷ್ಟೇ, ಮುಗೀತಲ್ವಾ ಮೇಡಮ್? ಬೇರೆ ಎಲ್ಲ ಅಪ್ಲಿಕೇಶನ್ ಅಲ್ಲೂ ಆಗುತ್ತಲ್ಲ ಮೇಡಮ್, ನಿಮ್ಮಲ್ಲಿ ಏನ್ ಸ್ಪೆಷಲ್? ಎಕ್ಸ್ಟ್ರಾ ಕಿಲೋಮೀಟರ್ ಯಾಕೆ ಆಡ್ ಆಗ್ತಿಲ್ಲ? ಇವಾಗ ನೋಡಿ ಕೇಳಿ. ಕೇಳಿ ಹೇಳಿ. ಮೇಡಮ್ ನೀವು ಬೆಂಗಳೂರಲ್ಲೇ ಇರೋದಾ? ನೀವು ಬೆಂಗಳೂರು ತಾನೇ? ಸರಿ, HSR ಲೇಔಟ್ಗೆ ಹೋಗ್ಬೇಕಂತ ನಾನು ಶಿವಾಜಿನಗರ ಹೋಗ್ಬಿಟ್ಟು ಬರೋಕ್ಕಾಗುತ್ತಾ?
ಅಲ್ಲ ಕೇಳಿ ಮೇಡಮ್, ಎಚ್ ಎಸ್ ಆರ್ ಲೇಔಟ್ ಬರ್ಬೇಕು ಅಂತ ಕೇಳಿ ಮೇಡಮ್, ಕೇಳಿ ಒಂದ್ ನಿಮಿಷ. ಸುಮ್ನೆ ಒಳ್ಳೆ ದಡ್ರ ತರ ಮಾತಾಡ್ಬೇಡಿ ದಯವಿಟ್ಟು, ಆಯ್ತಾ? ಬೆಂಗಳೂರಲ್ಲಿ ಯಾವ್ದನ್ನು ಲಾಂಗ್ ರೂಟ್ ಆಗಲ್ಲ ಮೇಡಮ್, ಹಂಗ್ ಯಾರು ಮಾಡೋದಿಲ್ಲ. ಹಾ, ಮತ್ತೆ ನೀವ್ ಹೆಂಗ್ ಹೇಳ್ತಿದಾರಂದ್ರೆ ಡ್ರೈವರ್ಗಳು ಎಕ್ಸ್ಟ್ರಾ ರೂಟ್ ತಗೊಂಡ್ ಹೋಗ್ತಾರೆ ಅಂತಂದ್ರೆ ಯಾವ ಲೆಕ್ಕಾಚಾರ ಮೇಡಮ್? ಅಲ್ಲ, ಈ ಟ್ರಾಫಿಕ್ ಅಲ್ಲಿ, ಈ ಬಿಸಿಲಲ್ಲಿ ಕೇಳಿಲಿ 500 ಮೀಟರ್ ಅಲ್ಲಿ ಡ್ರಾಪ್ ಮಾಡೋಷ್ಟರಲ್ಲೇ ಸಾಕಾಗುತ್ತೆ ಅಂತದ್ರಲ್ಲಿ. ಅಲ್ಲ, ದುಡ್ಡು ಮಾಡಕ್ಕೋಸ್ಕರ ನೀವು ಲಾಂಗ್ ಎತ್ಕೊಂಡ್ ಹೋಗಿ ಬರ್ತಾರ? ಏನ್ ಮೇಡಮ್, ಏನ್ ಮಾತಾಡ್ತೀರಾ ಹೇಳಿ? ನಿಮ್ಗೆ ಗೊತ್ತಿಲ್ಲ ಮೇಡಮ್, ಕೇಳಿಲಿ. ನಾವು ಫೀಲ್ಡ್ ಅಲ್ಲಿ ನೆನ್ನೆ ನಿಮ್ದು 1 ವರ್ಷನ 2 ವರ್ಷ ಆಗಿದೆ ನಿಮ್ಮ ಇದು ಅಪ್ಲಿಕೇಶನ್ ಬಂದು. ನಾನ್ 2009 ಇಂದ ಡ್ಯೂಟಿ ಮಾಡ್ತಾ ಇದೀನಿ. ಸೊ ನನಗ್ ಕೆಲ್ಸಕ್ ಬರ್ಬೇಡಿ ದಯವಿಟ್ಟು, ಆಯ್ತಾ? ನಮ್ಗೆ ಗೊತ್ತಿದೆ ಯಾವ ತರ ಎಲ್ಲಿ ಯಾವ ತರ ಮಾಡ್ತಾರೆ ಏನು ಅಂತ. ಇಲ್ಲ 20 ರೂಪಾಯಿ 30 ರೂಪಾಯಿಗೋಸ್ಕರ 2-3 ಕಿಲೋಮೀಟರ್ ಎಕ್ಸ್ಟ್ರಾ ಸುತ್ಕೊ ಬರ್ತಾರ? ಏನ್ ಮಾತಾಡ್ತೀರಾ? ಏನ್ ಹೇಳಿ? ಹೌದು, ಸರಿ ಮೇಡಮ್, ಆಯ್ತು. ನಾನು ಹೇಳ್ತಾ ಇದೀನಿ ಕೇಳಿ. ನೀವು ಕಸ್ಟಮರ್ ಹತ್ರ ಡೈರೆಕ್ಟ್ ಆಗಿ ನೀವು ಕಾಲ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ನಾವಂತೂ ಹೋಗಿಲ್ಲ, ಆಯ್ತಾ? ನಾವ್ ಈ ತರ ಮಾಡಲ್ಲ. ಇವಾಗ ಎಚ್ ಎಸ್ ಆರ್ ಬರ್ಬೇಕು ಅಂತಂದ್ರೆ ಇಲ್ಲ ಇಂದಿರಾನಗರ ಹೋಗಕ್ಕಾಗುತ್ತೆ, ಇಲ್ಲ BTM ಸುತ್ಕೊಂಡ್ ಬರಕ್ಕಾಗುತ್ತಾ ಹೇಳಿ? 2 ಕಿಲೋಮೀಟರ್ ಇಷ್ಟೆಲ್ಲ ಮಾತಾಡ್ತಿರಲ್ಲ ಮೇಡಮ್. ಇಲ್ಲ ಕೊಡಕ್ ಆಗುತ್ತೆ ಅಂತ ಹೇಳಿ, ಇಲ್ಲ ಕೊಡಕ್ ಆಗೋದಿಲ್ಲ ಅಂತ ಹೇಳಿ, ಮುಗೀತಲ್ವಾ? ಏನ್ ಹೇಳಿ? ಓಕೆ, ಸರಿ ಮೇಡಮ್, ಆಯ್ತು. ನಾನು ಏನ್ ನೀವ್ ಇಷ್ಟೊತ್ತು ಮಾತಾಡಿದೀರಾ ಅದೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದೀನಿ, ಆಯ್ತಾ? ಅದನ್ನ ಕೂಡ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಸರಿ ಮೇಡಮ್, ಆಯ್ತು. ಏನ್ ಹೇಳಿ? ಸೊ ಇದಿಷ್ಟ ಸ್ನೇಹಿತರೆ ಇವ್ರದ್ದು, ಆಯ್ತಾ? ಕೇಳಿಸ್ಕೊಳ್ಳಿ ಇವ್ರದ್ದು ಏನಂತ ಅಂದ್ರೆ, ಇವ್ರ ನಿಮ್ಮ ಅನುಭವವನ್ನು 1 ರಿಂದ 5ರವರೆಗಿನ ಪ್ರಮಾಣದಲ್ಲಿ ರೇಟ್ ಮಾಡಿ. ಅದರಲ್ಲಿ 1 ಕಡಿಮೆ ಮತ್ತು 5 ಅತ್ಯುತ್ತಮ. ಇವ್ರದ ಅತ್ಯುತ್ತಮ ಅಂತ ಇವ್ರದ್ದು ಇದೆ ಪ್ರಾಬ್ಲಮ್, ಬರೋದಿಲ್ಲ. ಹೆಂಗ್ ಹೇಳ್ತಾರೆ ನೋಡಿ, ಇದೇ ನಮ್ಮ ಯಾತ್ರೆ ಒಂದು. ಅದೇ ನೀವು ರ್ಯಾಪಿಡೋದಲ್ಲಿ ಮಾಡಿ, ಪ್ರಮೋಷನ್ ಅಲ್ಲ ನಾನು ಮಾಡ್ತಿರೋದು, ರ್ಯಾಪಿಡೋದಲ್ಲಿ ಮಾಡಿ ಹಾಕೊಡ್ತಾನೆ. ಅದೇ ಊಬರ್ ಅಲ್ಲಿ ನೀವು ಫಸ್ಟೇ ತೋರಿಸ್ತಾನೆ ಇಷ್ಟು ಅಮೌಂಟ್ ಅಂದ್ಬಿಟ್ಟು. ನೀನ್ ಎಲ್ಲಾದ್ರೂ ಹೆಂಗಾದ್ರೂ ಸತ್ಕೊಬ್ಬ, ನಾವು ತಲೆ ಕೆಡ್ಸ್ಕೊಳಲ್ಲ, ನಾನ್ ಕೊಡೋದು ಇಷ್ಟೇ ಅಮೌಂಟ್ ಅಂದ್ಬಿಟ್ಟು. ಅವನು 10 ರೂಪಾಯಿ 20 ರೂಪಾಯಿ ಕಮ್ಮಿನೇ ಕೊಡ್ತಾನೆ. ಈಗ ನನಗೆ ಆಲ್ಮೋಸ್ಟ್ 2 ಕಿಲೋಮೀಟರ್ ಅಲ್ಲಿಗೆ 2 ಕಿಲೋಮೀಟರ್ ಅಂತಂದ್ರೆ 36-38 ರೂಪಾಯಿ ಅಷ್ಟು ನನಗೆ ಲಾಸು ನಮ್ಮ ಯಾತ್ರೆ. ಒಂದೊಂದ್ಸತಿ ಇದ್ರಲ್ಲಿ ಕರೆಕ್ಟಾಗಿ ಬರುತ್ತೆ, ಒಂದೊಂದ್ಸತಿ ಇದರಲ್ಲಿ ಕರೆಕ್ಟ್ ಬರೋದಿಲ್ಲ. ಏನ್ ಮಾಡಕ್ ಆಗಲ್ಲ ನೋಡ್ರಿ, ಅಷ್ಟೇ. ಅವ್ರು ಹೇಳೋದು ಏನಂತಂದ್ರೆ ಕೊಡಕ್ ಆಗೋದಿಲ್ಲ ಅಂತ ಅಷ್ಟೇ. ನೋಡಿದ್ರಲ್ಲ ಸ್ನೇಹಿತರೆ, ಕೇಳಿಸ್ಕೊಡ್ರಲ್ಲ, ಕಸ್ಟಮರ್ ಕೇರ್ ಅಲ್ಲಿ ಯಾವ ತರ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ನಾವು ಕೇಳೋದೇನು, ನಮ್ಮ ಅಮೌಂಟ್ ಏನಿದೆ ಅದನ್ನ ಕೊಡಿ ಅಂತ ಅಂದ್ಬಿಟ್ಟು ಈ ತರ ಲಾಸ್ ಅನುಭವಿಸ್ಲೇಬೇಕು. ಅಗ್ರಿಕೇಟರ್ ಕಂಪ್ನಿ ಮೇಲೆ ನಂಬಿದ್ರೆ ಇದೇ ಒಂದು ಗೋಳು. ಅದಕ್ಕೆ ಹೇಳೋದು ಎಲ್ಲ ಡ್ರೈವರ್ಸ್ಗಳು ಒಂದಾಗಿ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು, ಆಯ್ತಾ? ಇವಾಗ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಅಷ್ಟೆ, ಇನ್ನೇನು ಮಾಡೋಕ್ಕಾಗಲ್ಲ. ಹೋಯ್ತು, ಗೋವಿಂದ. ಈ ಬಿಸಿಲಲ್ಲಿ ಎಲ್ಲಪ್ಪ ನೆರಳು ಸಿಕ್ಕಿದ್ರೆ ಸಾಕು ಅಂತ ಅಂದ್ಬಿಟ್ಟು ಅನುಭವಿಸ್ತೀವಿ. ಅವ್ರು ಹೇಳೋದೇನಂತಂದರೆ, ಕೆಲವು ಡ್ರೈವರ್ಗಳು ಸಿಕ್ಕಾಬಟ್ಟೆ ಲಾಂಗ್ ಸುತ್ಕೊ ಬರ್ತಾರೆ ಅಂತ. ಅದಕ್ಕೇನು ಇದರಲ್ಲೇ ಮಾಡಬೇಕಾ? ಅಲ್ಲಿ ಕೇಳಿಬಿಟ್ಟು ನೋಡ್ರಿ ಇಷ್ಟು ಕೊಡ್ರಿ ಅಂತಂದರೆ ಕೊಟ್ಟೆ ಕೊಡ್ತಾರಪ್ಪ. ಇವ್ರು ಹೇಳೋದೇನಂತಂದರೆ, ಇವಾಗ ಎಚ್ ಎಸ್ ಆರ್ ಬರಬೇಕು ಅಂದರೆ ಇನ್ನು ಇಂದಿರಾನಗರ ಹೋಗ್ಬಿಟ್ಟು ಬರಬೇಕಾಗುತ್ತೆ, ಇಲ್ಲ BTM ಲೇಔಟ್ ಸುತ್ಕೊಂಬರೋಕ್ಕಾಗುತ್ತಾ? ಇದು ಇವ್ರದ್ದು. ಸೊ ಲಾಸ್ ನೋಡಿ, ಇವತ್ತು ಇಷ್ಟ ಆಯಿತು. ಒಂದು ದಿನಕ್ಕೆ ಇದೇ ಥರ ಎಲ್ಲ ಅಪ್ಲಿಕೇಶನ್ನಲ್ಲೂ ಏನಾದರೂ ಒಂದು ಲಾಸ್ ಆಗೇ ಆಗುತ್ತೆ. ಇದು ನಮ್ಮ ಯಾತ್ರೆಯ ಕತೆ. ಟ್ಯಾಗ್ ಮಾಡಿರ್ತೀನಿ, ಏನು ರೆಸ್ಪಾನ್ಸ್ ಕೊಡ್ತಾರಂತ ನೋಡೋಣ. ಹಾಗೆ ನೀವು ಅನ್ಕೋಬೋದು, ಇದೇನಪ್ಪ ದೊಡ್ಡ ವಿಷಯನ ಗೊತ್ತಿಲ್ವ ಅಂತಂದ್ಬಿಟ್ಟು. ಹೊಟ್ಟೆ ಉರಿತದೆ ಗುರು. ಯಾಕೆ ಅಂತಂದರೆ ಈ ಬಿಸಿಲಲ್ಲಿ ಮತ್ತು ಹುಷಾರಿಲ್ಲ. ನೋಡ್ಬೋದು, ಹುಷಾರಿಲ್ಲ ಅಂದ್ರೂ ಬಂದಿರ್ತೀವಿ ಆನ್ ಡ್ಯೂಟಿ. ಯಾಕೆ ಅಂತಂದರೆ ಇದ್ರ ಮೇಲೇ, ಆಟೋ ಮೇಲೇ ಡಿಪೆಂಡೆನ್ಸಿ ಆಗಿರೋದ್ರಿಂದಾಗಿ ಹಿಂಗೆ ನಮ್ಮ 30 ರೂಪಾಯಿ 40 ರೂಪಾಯಿ ದಿನ ಹಿಂಗೆ ಲಾಸ್ ಮಾಡ್ತಾ ಹೋದರೆ ಅದೇನೇ ದೊಡ್ಡ ಅಮೌಂಟ್ ಆಗುತ್ತೆ, ಆಯಿತಾ? ಅದೇನು ಕಮ್ಮಿ ಅಮೌಂಟ್ ಅಲ್ಲ. ಹಂಗಾಗಿ ಇದೆಲ್ಲ ಹಿಂಗೆ ಅನ್ನಿಸ್ದಾಗ ನಮಗೂ ಒಂಥರ ಬೇಜಾರಾಗ್ಬಿಡುತ್ತೆ. ಏನಪ್ಪ ಈ ಥರ ಮಾಡ್ತಾರೆ ಕಂಪ್ನಿಯವ್ರು ಅಂತ. ಇವರು ಡ್ರೈವರ್ಸ್ಗೆ ಮಾತ್ರ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳೋದಿಲ್ಲ. ಅದೇ ಕಸ್ಟಮರ್ದು ಒಂದೇ ಒಂದು ಸಣ್ಣದಾಗಿ ಏನಾದರೂ ಕಂಪ್ಲೇಂಟ್ ಬಂತು ಅಂದರೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಬಿಡ್ತಾರೆ. ಸೊ ನೋಡಿ, ಮುಖ ಎಲ್ಲ ಹಿಂಗೆ ಊದ್ಕೊಬಿಟ್ಟಿದೆ ಅಂತ. ಹುಷಾರಿಲ್ಲ ಗುರುವೆ, ಈಗ ಯಾಕಂದರೆ ವೆದರ್ ಸರಿ ಇಲ್ಲ. ಅಥವಾ ಡ್ಯೂಟಿ ರಜಾ ಹಾಕ್ಕೊಂಡಿರೋಣ ಅಂತಂದರೆ ಅದು ಆಗಲ್ಲ. ಇಲ್ಲಿ ಹೊರಗಡೆ ಬಂದರೆ ಇದೊಂದು ತಲೆನೋವು, ಒಂಥರ ಸ್ಟ್ರೆಸ್ಫುಲ್ ಲೈಫ್ ಅಂತ ಹೇಳ್ಬೋದು ಆಟೋ ಫೀಲ್ಡು.